4 ಟರ್ಮ್ MP ಆಗಿದ್ದವರು ಭಾರತೀಯ ಜನತಾ ಪಕ್ಷದ ಗದ್ದಿಗೌಡರು. ಮತ್ತು ಜವಾಬ್ದಾರಿ ಯಾರ್ದು? ರೈಲ್ವೆ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆನೂ ರಾಜ್ಯ ಸರ್ಕಾರದ ಯೋಜನೆ. ಕಳೆದ ಬಾರಿ ನಾನೇ ಶಾಸಕನಿದ್ದಾಗ ಅಧಿವೇಶನದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿ ಅವರು 200 ಚಿಲ್ಲರ್ ಕೋಟಿ ಇದಕ್ಕೆ ಅನುದಾನ ಬೇಕಾಗ್ತದೆ, ಭೂ ಸ್ವಾಧೀನ ಪ್ರಕ್ರಿಯೆ ಮುಗ್ದೈತಿ, ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು, ಅದನ್ನು ದುಡ್ಡು ಬಿಡುಗಡೆ ಮಾಡಿ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿ ಅವ್ರು ಪತ್ರ ಬರ್ತಿದ್ದನ್ನು ನಾನು ಅಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ. 6 ತಿಂಗಳಾಯಿತು ನಮ್ಮ ಜಿಲ್ಲಾಧಿಕಾರಿ ಅವ್ರು ಪತ್ರ ಬರೆದಾರ, 1 ರೂಪಾಯಿನೂ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ, ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿರಿ ಅಂತೇಳಿ. ರಾಜ್ಯದಲ್ಲಿರುವಂಥ ಸರ್ಕಾರ ಯಾವುದಿತ್ತು? ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು. MP ಯಾರಿದ್ರಿಲ್ಲೇ? ಭಾರತೀಯ ಜನತಾ ಪಕ್ಷದವ್ರು ಇದ್ರು. ಮತ್ತು ಅವ್ರು ಮಾಡಬೇಕಾಗಿದ್ದ ಕೆಲಸನ ನೀವು ನಮ್ಮನ್ನು ಕೇಳಿದ್ರಂಗೆ ಈಗ ಅಧಿಕಾರಕ್ಕೆ ನಮ್ಮ ಸವಿತಾ ಪಾಟೀಲ್ ಅವ್ರು ತೊಗೊಂಡು ಬರೀ ಪ್ರಶ್ನೆ ಮಾಡಿ ನಾವು ಉತ್ತರ ಕೊಡ್ತೀವಿ. ಎರಡನೇ ಮಾತೇ ಇಲ್ಲ. ಈಗ ನೀವು ನೋಡ್ರಿ, ಯಾಕೆ ನಮ್ಮ ಬಾಗಲಕೋಟೆ ಜಿಲ್ಲೆ ಹಿಂದೆ ಉಳಿಲಾಗತ್ತೈತಿ? ಬಿಜಾಪುರನಾಗ ಏರ್ಪೋರ್ಟ್ ಆಗೈತಿ, ಬೀದರ್ನಾಗ ಏರ್ಪೋರ್ಟ್ ಆಗೈತಿ, ಗುಲ್ಬರ್ಗಾನಾಗ ಏರ್ಪೋರ್ಟ್ ಆಗೈತಿ, ಬೆಳಗಾವಿನಾಗ ಏರ್ಪೋರ್ಟ್ ಆಗೈತಿ, ಹುಬ್ಳಿನಾಗ ಏರ್ಪೋರ್ಟ್ ಆಗೈತಿ, ಶಿವಮೊಗ್ಗನಾಗ ಏರ್ಪೋರ್ಟ್ ಆಗೈತಿ. ಬಾಗಲಕೋಟೆ ಯಾಕೆ ಆಗಬಾರ್ದು? ಇಲ್ಲಿ ಬದಾಮಿ ಅದ, ಐಹೊಳೆ ಅದ, ಪಟ್ಟದಕಲ್ ಅದ, ರಗಡ ಪ್ರವಾಸಿ ಸ್ಥಾನಗಳದಾವ, ಸಕ್ಕರೆ ಕಾರ್ಖಾನೆಗಳದಾವ, ಸಿಮೆಂಟ್ ಫ್ಯಾಕ್ಟ್ರಿಗಳದಾವ. ಮತ್ತು ಬಾಗಲಕೋಟೆ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಮಾಡಬೇಕಾಗಿತ್ತು. 10 ವರ್ಷ ಇವ್ರದೇ ಕೇಂದ್ರ ಸರ್ಕಾರ ಇತ್ತಲ್ಲ, ಇವರೇ ಆಡಳಿತದಲ್ಲಿ ಇದ್ರಲ್ಲ. ಮತ್ತು ಈಗ ನೀವು ಎಲ್ಲ ಪತ್ರಿಕಾ ಮಾಧ್ಯಮದವರು ಅಧಿಕಾರದಲ್ಲಿದ್ದವ್ರನ್ನ ನೀವು ಪ್ರಶ್ನೆ ಮಾಡೋದು ಬಿಟ್ಟು ಅಧಿಕಾರದಲ್ಲಿ ಇರದೇ ಇದ್ದವ್ರು ನೀವು ಪ್ರಶ್ನೆ ಮಾಡಿದ್ರೆ ನಾವು ಉತ್ತರ ಹೆಂಗೆ ಕೊಡೋಣ ಇದಕ್ಕೆ? ಅದಕ್ಕೆ ನೀವು ನಾನು ಮನವಿ ಮಾಡ್ಕೊಳ್ತೀನಿ, ನಾವು ವಿರೋಧ ಪಕ್ಷದಲ್ಲಿದ್ದವರು ನಾವು ಹೋರಾಟ ಮಾಡ್ತೀವಿ, ಜನರ ಪರವಾಗಿ ಏನು ಪ್ರಶ್ನೆಗಳು ಮಾಡಬೇಕು ನಾವು ಮಾಡ್ತೀವಿ. ನಮ್ಮನ್ನು ನಾವು ಪ್ರಶ್ನೆ ಮಾಡೋದು ನೀವು ತೋರಿಸಂಗಿಲ್ಲ, ನೀವು ಪ್ರಶ್ನೆ ಮಾಡೋಕ್ಕೂ ನಿಮ್ಗೆ ಅವಕಾಶ ಇಲ್ಲ. ಯಾಕಂದ್ರೆ ಅವ್ರು ನಿಮ್ಮ ಪತ್ರಿಕಾ ಘೋಷಣೆ ಮಾಡೋಂಗಿಲ್ಲಲ್ಲ, ಹಿಂಗಾಗಿ ನಿಮಗೂ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಈ ಬಾರಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವಿರೋಧಿ ಅಲ್ಲೇ ಅದ, ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ದೊಡ್ಡ ಅಲೆ ಅದ. ನಿಮಗೆ ಹೇಳಕತ್ತೀನಿ, ಕಳೆದ ಬಾರಿ ಅವರು 290 ಸೀಟ್ ತೊಗೊಂಡಿದ್ರು, ಮೆಜಾರಿಟಿ ಬರೋಕ್ಕೆ ಎಷ್ಟು? 272. ಬರೀ 18 ಸೀಟ್ ಹೆಚ್ಚು ತೊಗೊಂಡ್ರು ಪುಲ್ವಾಮಾ ದಾಳಿ ಹೆಸರ ಮೇಲೆ. ಈ ಬಾರಿ ಯಾವ ಗಾಳಿ ಇಲ್ಲ, ಏನಿಲ್ಲ. ಈ ಬಾರಿ ಬರೀ 40 ಸೀಟ್. ಆಂಧ್ರ, ತೆಲಂಗಾಣ, ಕರ್ನಾಟಕದಾಗ 40ರಿಂದ 50 ಸೀಟ್ ಕಳ್ಕೊತಾರ ಅವ್ರು ಕುರ್ಚಿ ಮೇಲೆ ಬರೋದು. 400 ಅಂದ್ರೆ ಅಸಾಧ್ಯ ರೀ. ನೀವೇ ಕರ್ನಾಟಕ ನೋಡ್ರಿ, 25 ಸೀಟ್ ಹೋದ ಸಲ ಗೆದ್ದಷ್ಟು ಈ ಸಲ ಗೆಲ್ಲಂಗಿಲ್ಲ. 400 ಸೀಟ್ ಮುಟ್ಟೋದು ದೂರಿನ ಮಾತು. ಅದಕ್ಕೆ ನಾನು ಹೇಳೋದು ಇಷ್ಟೇ, ಅಂಡರ್ ಕರೆಂಟ್ ಭಾಳ ದೊಡ್ಡದೈತೆ. ನಿಮಗೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತೈತೆ ಮೋದಿ ಅವರಲ್ಲಿ ಏನಿತ್ತು. ಅದಕ್ಕೆ ದಯವಿಟ್ಟು ಈ ಬಾರಿ ನಾವು ಹೇಳೋದೇನಪ್ಪ ಅಂತಂದ್ರೆ, ನಮ್ಮ ಕ್ಯಾಂಡಿಡೇಟ್ ಹೆಂಗದ, ಇನ್ನೂ 30 ವರ್ಷ ಬಾಗಲಕೋಟೆ ಬಗ್ಗೆ ಒಂದು ಕನಸನ್ನು ಇಟ್ಕೊಂಡವ್ರು, ಮುಂದೆ 30 ವರ್ಷ ಬಾಗಲಕೋಟೆ ಏನು ಮಾಡಬೇಕು ಅಂತ ವಯಸ್ಸು ಐತೆ ಅವ್ರಿಗೆ. ಮತ್ತು ವಿದ್ಯಾವಂತರು ಅದಾರ, ಅವ್ರು LLB ಮಾಡಿದವರು ಅದಾರ. ನಾವು ರಾಜ್ಯದ ಜನರಿಗೆ, ಕ್ಷೇತ್ರದ ಜನರಿಗೆ ನಾವು ಕೇಳ್ಕೊತೀವಿ, ವಿದ್ಯಾವಂತರ ಯುವಕರನ್ನು ನೀವು ಆರಿಸ್ತರುವಂಥ ಕೆಲಸ ಮಾಡಿರಿ, ಮುಂದೆ 30 ವರ್ಷ ನಿಮ್ಮ ಸೇವೆ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮ್ಗೆ ಐತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ.